ನಮಸ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಒಂದು ವಿಡಿಯೋ ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಅದೇನಪ್ಪ ಯಾವ ಥರ ವೀಡಿಯೋಸ್ ಅಂತ ಹೇಳಿದ್ರೆ, ನಾನು ನಮ್ಮಮ್ಮ ಈಗ ನೋಡಿ, ನಾನು ನಮ್ಮಮ್ಮ ಇಬ್ಬರು ರೆಡಿ ಆಗಿದ್ದೀವಿ ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡೋಕ್ಕೆ. ನಾನು ನಮ್ಮಮ್ಮ ಊರಿಗೆ ಬರ್ತಾಯಿದ್ವಿ ಅಡುಗೆ ಮಾಡು ಅಂತ ಹೇಳಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಅದೇಂತ ಹೇಳಿದ್ರೆ, ನಮ್ಮೂರಲ್ಲಿ ರೋಡ್ ಪಕ್ಕದಲ್ಲೇ ಮನೆ ಇರೋದು, ನಮ್ಮ ಅಜ್ಜಿಯವ್ರದ್ದು ಸ್ವಲ್ಪ ರೋಡ್ ಪಕ್ಕದಲ್ಲೇ ಇರುತ್ತೆ. ನಮಗೆ ಊರಲ್ಲೆಲ್ಲ ಸ್ವಲ್ಪ ಉದಯರಂಗ ಬಸ್ಸು, ಈಗ ಮಳವಳ್ಳಿ ಕಡೆ ಮಂಡ್ಯ ಕಡೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಉದಯರಂಗ ಬಸ್ಸು ಫೇಮಸ್ ಅಂದ್ಬಿಟ್ಟು. ಆದರೆ ನಾವು ಇದ್ದಾಗ ಟೈಮಲ್ಲಿ, ನಾವು ಊರಲ್ಲಿದ್ದ ಟೈಮಲ್ಲಿ ಜತಿನ್ ಬಸ್ ಅಂದ್ಬಿಟ್ಟು ಫುಲ್ಲು ಫೇಮಸ್ ಇತ್ತು ಕೊರೋನಾಗೆ ಮುಂಚೆ. ಅದ್ರದ್ದು ಒಂದು 4 ಗಂಟೆಗೆ ಒಂದು ಬಸ್ ಬರ್ತಾಯಿತ್ತು. ಅದ್ರದ್ದು ಹಾರನ್ ಚೆನ್ನಾಗಿತ್ತು. ನಾವು ಈಗ ಅದರ ಹಾರನ್ಗೋಸ್ಕರ ಅದನ್ನು ಬೆಳಿಗ್ಗೆ ಹಾರನ್ ಮಾಡಿದ್ರೆ ಎಲ್ಲಿಂದನೋ ಒಂದು 2-3 ಕಿಲೋಮೀಟ್ರಿಂದ ಮಾಡಿದ್ರು ಮನೆಗೆ ಹತ್ರ ಕೇಳಿಸ್ಬಿಡೋದು. ಈಗ ಅದೇ ಬಸ್ ಹಾರನ್ ಇಟ್ಕೊಂಡು ನಾವು ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ವಿ. ಹಾರನ್ ನನಗೆ ಯಾವುದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಈಗ ಒಂದು ಸನಾದಿ ಅಪ್ಪಣ್ಣ ಮೂವಿದು ಕರೆದರು ಕೇಳದೆ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದರಲ್ಲಿ ಅವರು ಸೈನಾಯಿ ಉಡ್ತಾರೆ ರಾಜ್ಕುಮಾರ್. ಅದನ್ನು ಸೌಂಡನ್ನ ನಾನು ಯೂಸ್ ಮಾಡ್ಕೊಂಡು ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡು ಒಂದು ಸಲ ತೋರಿಸ್ತೀನಿ ನೋಡಿರಿ, ಕೇಳಿಸ್ತೀನಿ. ಈ ಸಾಂಗ್ನೇ, ಈ ಮ್ಯೂಸಿಕ್ನ ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡಬೇಕು, ಬರ್ತಾಯಿದ್ದೀವಿ ಅಡುಗೆ ಮಾಡು ಅಂತ ಹೇಳ್ಬೇಕು ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ವಿ. ಆಗಲೇ ನಮ್ಮ ಅಜ್ಜಿ ಮಲ್ಕೋಬಿಟ್ಟಿರುತ್ತೆ ಅನಿಸುತ್ತೆ. ನಮ್ಮ ಅಜ್ಜಿ ಊರಲ್ಲಿ ಒಬ್ಬರೇ ಇರ್ತಾರೆ, ಪಾಪ ಮಲ್ಕೋಬಿಟ್ಟಿರುತ್ತೆ ಅನ್ಸುತ್ತೆ ನೋಡ್ರಿ. ಆಗಲೇ 9:45 ಆಗಿಬಿಟ್ಟೈತೆ. ನೋಡೋಣ ಒಂದು ಸಲ ಫೋನ್ ಮಾಡ್ತೀವಿ, ನೋಡೋಣ. ಓಕೆ ಬನ್ನಿ ಫೋನ್ ಮಾಡೋಣ ನಮ್ಮ ಅಜ್ಜಿಗೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಅಜ್ಜಿಗೆ ಫೋನ್ ಮಾಡ್ತಾಯಿದ್ದೀನಿ. ನೋಡೋಣ, ಎತ್ತಿದ್ರೆ ವಿಡಿಯೋ ಚೆನ್ನಾಗಿರುತ್ತೆ. ಇವತ್ತು ಮಲ್ಕೋಬಿಟ್ಟಿರುತ್ತೆ ಅನಿಸುತ್ತೆ. ಫೋನ್ ಮಾಡ್ತೀನಿ, ನೋಡೋಣ ತಡೀರಿ. ಹಲೋ, ಏನು ಮಾಡ್ತೀವಿ ಜೈ? ಆಯ್ತು ಊಟ? ಏನು ಊಟ? ಬೇಳೆ ಸಾರು, ಕೋಳಿ ಸಾರು ಮಾಡಿಲ್ವಾ? ಮತ್ತೆ ಊಟ ಮಾಡ್ದ? ಈಗ ಬತ್ತಮ್ಮನ ನಾನು ಅಮ್ಮನೂ. ಯಾರು? ನಾನು ಅಮ್ಮನ ಕಜ್ಜಿ. ಈಗ ಜತಿನ್ ಬಸ್. ಹಾಂ, ಮದ್ದೂರ ಹತ್ರ ಅವಿ ನೋಡು. ಕೇಳಿಸಿದ್ದ ಆರನು? ಅಮ್ಮ ಮದ್ದೂರಡೆ ಬಸ್ ತಗೋಗಿ ಎಂತ ಏನು ಮಾಡೋದಿಲ್ಲ, ಕಡಲೆಕಾಯಿ ತಗೊಳ್ಳೋದು, ಏನು ತಗೊಳ್ಳೋದು ಅಜ್ಜಿಗೆ ಏನು ತಗೊಳ್ಳೋದು? ಊಟ ಅಡುಗೆ ಮಾಡಿದ್ದೆ ಅಜ್ಜಿ? ಅಡುಗೆ ಮಾಡಿದ್ದೆ ಹೇಳು. ಮತ್ತು ಬತ್ತ ಮೇಲೆ ಇವಾಗ ಜೈ ಬತ್ತಾಮೇಕ ಜೈ ಮಳವಳ್ಳಿ ಬಿಟ್ಕೊ ಬತ್ತೀಮೀಗ ನೋಡೀಗ. ಏನು ಊಟ ಹಾಕ್ಬೇಕು ನಿನಗೆ? ಉಂಡಿದ್ಯಾ? ಅನ್ನ ಸಾರು ಸಾಕಾ? ನಿಜಲ್ಲ ಬತ್ತಾಮಿಕಾಜಿ? ನೀನೇನಾರು ಮಾಡ್ತೀಯ ಅಂದ್ರೆ ಅಮ್ಮ ಅಜ್ಜಿಗೆ ಮುದ್ದೆ ಮಾಡೋಕ್ಕೆ ಹೇಳ್ಬಿಡು. ಸುಮ್ಮನೆ ಲೇಟ್ ಆಯ್ತದೆ, ಹೋಟೆಲ್ ಬೇಡ, ಅದಕ್ಕೆ ಮನೇಲಿ ಅಡುಗೆ ಮಾಡೋಕ್ಕೆ ಹೇಳು ಒಂದು ಅಜ್ಜಿಗೆ ಅಂತ. ಅದು ಅಜ್ಜಿ ಒಂದು ಮುದ್ದೆ ಮಾಡ್ಬಿಡು ಸಾಕತ್ತಾಗ, 2 ಮುದ್ದೆ. ಆಮೇಲೆ ನಿಂಗೇನು ಬೇಕು? ಏನು ಬೇಡ? ಮಸಾಲೆ ದೋಸೆ ಎಲ್ಲ ತಿಳ್ಕೊಬಿಟ್ಟಿದ್ದಿಲ್ಲ ಜೈ. ಮನ್ಗಿದ್ಯಾ? ಹಾಂ, ಏನಿದೆ ಬತ್ತಾಮಿ ಕಜಿ? ಏನು ಸುಳ್ಳು ಏನಿಲ್ಲ, ಬತ್ತಾಮಿ. ನೋಡಿಲ್ಲ ನಿನ್ಗೆ ಯಾರನ್ನ ಸೌಂಡ್ ಕೇಳಿಸ್ನಿಲ್ವ ಅಲ್ಲಿ ಗಾಡಿದು? ಹಾಂ ಏ ಜೈ ನೋಡಲ್ಲಿ. ಹಾಂ ಹಾಂ ಬತ್ತಾಮಿ ಕಜ್ಜಿ, ಇದು ಜತಿನ್ ಬಸ್ ಅಲ್ವಾ ಆರನಿದು? ಸ್ಕೂಟ್ರಾ? ಜೈ ಬಸ್ಸಲ್ಲಿ ಬತ್ತಾಮಿ, ಗಾಡೀಲಿ ಏನಾರು ಬೈಕಲ್ಲಿ ಹಿಂಗೆ ಬಂದದ ಸೌಂಡ್ ನಿಂಗೆ? ಇನ್ನೊಂದ್ಸಲ ಹೊಡೀನ ಆರನ ಅಲ್ಲ ನಮ್ಮ ಅಜ್ಜಿಗೆ ಬತ್ತೆ ನಮ್ತೆ ಅಲ್ಲಿ ಹಾಕು ಆರನ ನೋಡಲಿ. ಹಾಂ
ಕಂಡು ಹಿಡ್ದು ಊಟ ಅನ್ನು ನೀ ಹೆಂಗ್ ಗೊತ್ತಾಯ್ತಜಿ ನೀ ಬುದ್ಧಿವಂತೆ ನೀನು ಅದೇನೇನಜಿ ಹಾಂ ನೋಡು ಹೆಂಗೆ ಮಾಡ್ತಾನ ಮನೆ ಹತ್ರ ಬಂದ್ಮೇಲೆ ಇದು ಮಾರಳಿ ಕೆರೆ ಬಿಟ್ಟು ಬತ್ತಾಮಿ ಏನ್ ಚಳಿ ಹೊಡಿತಪ್ಪ ಇಲ್ಲಿ ಏನ್ ತುಂಬ ನೀರ್ ಬಿಟ್ಟಾರ ಇಲ್ಲಿ ಮಾರಳಿ ಕೆರೆಯಲ್ಲಿ ತುಂಬ ಎರಿತ ಕೂತದ ಸರಿ ಸರಿ ಬತ್ತೀಮಿ ರೆಡಿ ಲೇಟಾಗಿ ಬಂದ್ಮು ಲೇಟಾಗಿ ಬಿಟ್ಮೋ ಆಮೇಲೆ ಹೇಳಮ್ ಬಿಡೋ ಅನ್ಕೊಂಡ್ ಸುಮ್ಮನೆ ಆದ್ಮೋ ಬಸ್ ಹತ್ತಿದಂಗೆ ಮನೆ ಕಂದ ಇಲ್ಲಿ ಬಂದು ಮಳವಳ್ಳಿಲಿ ಎಚ್ಚರ ಆಯ್ತು ನಮ್ಗೆ ಹಾಂ ಸರಿ ಸರಿ ಕಜ್ಜಿ ಆಯ್ತು ಹುಷಾರು ಮನಿಕೋ ಸರಿ